ಇಲ್ಲಿಗೆ ನಾವು ಹೋಗ್ತಾ ಇದೀವಿ ಇವತ್ತು ಒಂದು ಕೊಪ್ಪಳದಲ್ಲಿ ಫೇಮಸ್ ಆಗಿರೋ ಎರಡನೇ ಟೆಂಪಲ್ಗೆ. ಎರಡನೇ ಟೆಂಪಲ್ ಫೇಮಸ್ ಆಗಿರೋದು ಯಾವುದು ಅಂದ್ರೆ ಕೊಪ್ಪಳ ಅಂದ್ರೆ ಕೊಪ್ಪಳ ಒಳಗಡೆನೆ ಇರೋ ಒಂದು ಟೆಂಪಲ್. ಫಸ್ಟ್ನೇದು ಮೊದಲನೇ ಬಂದ್ಬಿಟ್ಟು ಶ್ರೀ ಗವಿಸಿದ್ದೇಶ್ವರ ಮಠ. ಎರಡನೇ ಟೆಂಪಲ್ ಬಂದ್ಬಿಟ್ಟು ಶ್ರೀ ಶಿವರಾತ್ರೇಶ್ವರ ಟೆಂಪಲ್ ಅಂತ. ಇಡೀ ನಮ್ಮ ಕೊಪ್ಪಳದಲ್ಲೇ ಫೇಮಸ್ ಆಗಿರೋ ಟೆಂಪಲ್ ಅಲ್ಲಿ ಇದು ಎರಡನೇ ಟೆಂಪಲ್ ಆಗಿದೆ. ಬನ್ನಿ ಇವತ್ತು ನಾವು ಹೋಗೋಣ ಶಿವರಾತ್ರೇಶ್ವರ ಟೆಂಪಲ್ ಹೋಗೋಣ. ಹೋಗ್ಬಿಟ್ಟು ಅಲ್ಲಿ ನಿಮಗೆ ನಿಮ್ಮ ಜೊತೆ ನಾನು ನೋಡ್ತೀನಿ, ಹಂಗೆ ನಮ್ಮ ಕೊಪ್ಪಳ ಶಿವರಾತ್ರೇಶ್ವರ ಟೆಂಪಲ್ ನಿಮಗೂ ನಾನು ತೋರಿಸ್ತೀನಿ. ಬನ್ನಿ ಇವತ್ತು ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಕಂಟಿನ್ಯೂ ಮಾಡೋಣ. ಓಕೆ, LKF ನಾವಿವತ್ತಿದ್ದೀವಿ ಶಿವರಾತ್ರೇಶ್ವರ ಟೆಂಪಲ್. ಅದು ನಮ್ಮ ಕೊಪ್ಪಳದಲ್ಲಿರೋ ಫೇಮಸ್ ಆಗಿರೋ ಎರಡನೇ ಟೆಂಪಲ್. ಈ ಕೇದಾರನಾಥದ್ದು ಕಟ್ಟಡ ನೋಡಕ್ ಬಂದ್ರೆ ಇದು ಕೇದಾರನಾಥದ ತರನೇ ಇದೆ. ಇದಕ್ಕೆ ಇನ್ನೊಂದು ಹೆಸರು ಬಂದ್ಬಿಟ್ಟು ಕೇದಾರನಾಥ್ ಅಂತ ಕರೀತಾರೆ. ಮಿನಿ ಕೇದಾರನಾಥ್ ಅಂತಾನೆ ಫೇಮಸ್ ಆಗಿದೆ ನಮ್ಮ ಕೊಪ್ಪಳದಲ್ಲಿ. ಸೊ ಇವಾಗ ನಾವು ನಿಮ್ಗೆ ತೋರ್ಸಕ್ ಹೋಗ್ತಾ ಇರೋದು ಮಿನಿ ಕೇದಾರನಾಥ್ನ. ಬನ್ನಿ ಟೆಂಪಲ್ ನ ನೋಡ್ಕೊಂಡು ಬರೋಣ. ಓಕೆ, ನಾವೇ ಹೋಗೋಣ ಶಿವರಾತ್ರೇಶ್ವರ ಟೆಂಪಲ್ ಒಳಗಡೆ ಹೋಗ್ಬಿಟ್ಟು ಹೆಂಗಿದೆ ಹೆಂಗಿಲ್ಲ ಅಂತ ನೋಡೋಣ. ಇದು ಬಂದ್ಬಿಟ್ಟು ಉತ್ತರಾಖಂಡದಲ್ಲಿ ಕೇದಾರನಾಥನ್ ತರನೇ ಇದೆ, ಬಟ್ ಇದೇ ದೇವಸ್ಥಾನ ಬಂದ್ಬಿಟ್ಟು ಶಿವರಾತ್ರೇಶ್ವರ ಟೆಂಪಲ್. ಸೊ ಒಳಗಡೆ ಹೋಗ್ಬಿಟ್ಟು ನಿಮ್ಗೆ ಆ ಟೆಂಪಲ್ ನ ತೋರಿಸ್ತೀನಿ, ಬನ್ನಿ ಹೋಗೋಣ. ಗೈಸ್ ಬನ್ನಿ, ನಾನು ಒಂದು ಕಿರು ಪರಿಚಯ ಕೊಡ್ತೀನಿ ಈ ದೇವಸ್ಥಾನದ್ದು. ಇದು ಬಂದ್ಬಿಟ್ಟು ಚಾಲುಕ್ಯರ ಕಾಲದಿಂದನೂ ಬಂದಿದೆ. ಸೊ ಈ ಕೆತ್ತನೆಗಳು ಬಂದ್ಬಿಟ್ಟು 12ನೇ ಶತಮಾನಗಳಿಂದನೂ ಈ ಕೆತ್ತನೆಗಳು ಮತ್ತು ಈ ದೇವಸ್ಥಾನದ ಮೂರ್ತಿ ಕೂಡ 12ನೇ ಶತಮಾನದಿಂದನೂ ಇದು ನೆಲೆಸಿದೆ. ಸೊ ಈ ದೇವಸ್ಥಾನದಲ್ಲಿ ಯಾವುದೇ ಮಾಡಿಫೈ ಇಲ್ಲ. ಈ ದೇವಸ್ಥಾನ ಮಾಡಿಫೈ ಬಂದರೆ ಏನೂ ಇಲ್ಲ. ಈ ಕೆತ್ತನೆಗಳು ನೋಡ್ತಿದ್ದೀರ, ಸೊ 12ನೇ ಶತಮಾನಗಳಿಂದನೂ ಈ ಕೆತ್ತನೆಗಳು ಇಲ್ಲೇ ಇವೆ. ಸೊ ಯಾವುದೇ ಕೆತ್ತನೆಗಳು ನೋಡಿದ್ರೂ ಒಳಗಡೆ ಎಲ್ಲ ಕೆತ್ತನೆಗಳು ಐತಿಹಾಸಿಕ ಅಂದರೆ ಇತಿಹಾಸದಲ್ಲಿರೋ 12ನೇ ಶತಮಾನದಲ್ಲಿ ನೀವು ನೋಡುವಂತಹ ಕೆತ್ತನೆಗಳು ಇದಾಗಿದೆ. ಗೈಸ್ ಬನ್ನಿ, ನೀವು ಇವಾಗ ನೋಡ್ತಾ ಇದ್ದೀರಾ 21 ಅಡಿ ಆಂಜನೇಯನ ಸ್ಥಾಪನೆ ಮಾಡ್ತಿದ್ದಾರೆ, ಅಂದರೆ ಪ್ರತಿಷ್ಠಾಪನೆ ಇಲ್ಲಿ ನಡೆಯುತ್ತಿದೆ. ಸೊ ಇನ್ನೊಂದು ಉದ್ಘಾಟನೆ ಆಗಿಲ್ಲ. ಸೊ ಉದ್ಘಾಟನೆ ಆದಮೇಲೆ ನೀವು ನೋಡ್ಬೋದು. ಇದು ದೇವಸ್ಥಾನ ಬಂದ್ಬಿಟ್ಟು ಹುಲಿಕೆರೆ ಅನ್ನೋ ಒಂದು ಕೆರೆಯ ಬಲದಂಡೆಯಲ್ಲಿ ಇರುವ ಪ್ರಕೃತಿ ಮಡಿಲಲ್ಲಿರುವ ಒಂದು ಪುಟ್ಟದಾದ ಒಂದು ಚಿಕ್ಕ ದೇವಸ್ಥಾನವಾಗಿತ್ತು. ಬಟ್ ಇವಾಗ ಒಂದು ಮಟ್ಟದಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ, ನೀವು ನೋಡ್ಬೋದು. ಇಲ್ಲಿ ಉತ್ತರಾಖಂಡದಲ್ಲಿ ನೋಡಬಹುದಾದ ಕೇದಾರನಾಥೇಶ್ವರ ಟೆಂಪಲ್ ತರಾನೇ ನಮ್ಮ ಉತ್ತರ ಕರ್ನಾಟಕದ ಕೊಪ್ಪಳದಲ್ಲಿ ಕೂಡ ಒಂದು ಶಿವರಾತ್ರೇಶ್ವರ ಟೆಂಪಲ್ನ ಅದೇ ರೀತಿಯಲ್ಲಿ ನಾವು ನೋಡಬಹುದು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಈ ದೇವಸ್ಥಾನದ ಬಗ್ಗೆ ಒಂದು ಸ್ವಲ್ಪ ಕಿರು ಪರಿಚಯ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.